ಇನ್ನು ರಷ್ಯಾದ ಕರಾವಳಿಯಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಷ್ಯಾ ಕರಾವಳಿಗೆ ಅಪ್ಪಳಿಸಿದೆ ಸುನಾಮಿ. ರಷ್ಯಾದ ಕಾಮಚಟ್ಕಾ ಪ್ರದೇಶದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ಭೂಕಂಪನದ ಮುಂದುವರಿದ ಭಾಗ ಸುನಾಮಿ. ರೆಕ್ಟರ್ ಮಾಪಕದಲ್ಲಿ 8.8ರಷ್ಟು ತೀವ್ರತೆ ದಾಖಲಾಗಿದೆ. ಆದರೆ ಭಾರೀ ಪ್ರಮಾಣದ ಭೂಕಂಪನ ಆಯಿತು. ಹಾಗಾಗಿ ಜಪಾನ್ ಮತ್ತು ಹವಾಯಿ ದ್ವೀಪಗಳಿಗೆ ಸುನಾಮಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಪಾನ್ನ 16 ಪ್ರದೇಶಗಳಲ್ಲಿ ಸುನಾಮಿ ವಾರ್ನಿಂಗ್ ಅಂತ. 3 ರಿಂದ 4 ಮೀಟರ್ ಅಲೆ ತೀರಕ್ಕೆ ಬಂದು ಅಪ್ಪಳಿಸ್ಬೋದು ಅಂತ. ಕಳೆದ 14 ವರ್ಷಗಳಲ್ಲಿ ಈ ಪರಿಪ್ರಮಾಣದ ಭೂಕಂಪನ ಆಗೇ ಇರಲಿಲ್ಲ. 8.8 ದೃಶ್ಯದಲ್ಲಿ ತಾವೀಗ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತೀರ ಪ್ರದೇಶದಲ್ಲಿ ಅಲೆಗಳ ಆರ್ಭಟ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಭೂಪ್ರದೇಶದಲ್ಲಿ ಭೂಕಂಪನ ಕೇಂದ್ರ ಬಿಂದು ಇದ್ದರೆ ಬಿಲ್ಡಿಂಗ್ಗಳು ಬೀಳೋದು, ಆಸ್ತಿ ಪಾಸ್ತಿ ನಷ್ಟ ಆಗೋದು ಈ ರೀತಿ ಆಗುತ್ತೆ. ಅದೇ ಸಮುದ್ರದ ಆಳದಲ್ಲಿ ಭೂಕಂಪದ ಕೇಂದ್ರ ಬಿಂದು ಇದ್ದರೆ ಸುನಾಮಿ ಆಗುತ್ತೆ. ಇದು 8.8 ಅಂತಂದರೆ ವಿಪರೀತ ಪ್ರಬಲ ಭೂಕಂಪನ. ಹಾಗಾಗಿ ಮುಂದಿನ ಸಂದರ್ಭಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಮತ್ತೊಂದು ಸುನಾಮಿಗೆ ಸಾಕ್ಷಿ ಆಗ್ಬೋದು. ರಷ್ಯಾ, ಜಪಾನ್, ಹವಾಯಿ ದ್ವೀಪಗಳು, ಈವನ್ ಅಮೇರಿಕಾ ಅಂತ ಕೂಡ ಹೇಳ್ತಾ ಇದ್ದಾರೆ.